ಒಂದು ಪೂರ್ವಭಾವಿ ಸಭೆ ಕರೆದಿದ್ದು ನಮ್ಮ ಶಾಸಕರು ಮುಂದಿನ ಬಹಳ ವರ್ಷದ ನೆನೆಗುದಿದ ರಸ್ತೆಯನ್ನು ಒಂದು ಮೇಲ್ದರ್ಜೆಗೇರಿಸಿರುವ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ರಸ್ತೆ ಕೆಂಪನಹಳ್ಳಿ ಮುಖ್ಯ ರಸ್ತೆಯಿಂದ ಬಾಣವಾಡಿ ಮುಖ್ಯ ರಸ್ತೆಯವರು ಏನು ಸರಪಳಿ ರಸ್ತೆ ನಿರ್ಮಿಸಿ ಮೊದಲನೇ ಹಂತವಾಗಿ ಏನಿವತ್ತು ನಾವು ನಾಳೆ ಪೂಜಾ ಕಾರ್ಯಕ್ರಮ ಅಂದರೆ ಶುಕ್ರವಾರ ನಾಳೆ 11 ಗಂಟೆ ಸರಿಯಾಗಿ ಪೂಜಾ ಕ್ರಮ ಹಮ್ಮಿಕೊಳ್ಳೋಕ್ಕೆ ನಾವು ಪಕ್ಷದ ಮುಖಂಡರುಗಳು ಎಲ್ಲ ಪಂಚಾಯತಿ ವ್ಯಾಪ್ತಿ ನಗರಸಭೆ ವ್ಯಾಪ್ತಿ ಎಲ್ಲ ಪಕ್ಷದ ಮುಖಂಡರು ಏನೋ ಒಂದು ಪೂರ್ವಭಾವಿ ಸಭೆ ಕರೆದಿದ್ದು ಅಂದರೆ ಭಾಳ ವರ್ಷದ ನೆನೆಗುದೇ ಇವತ್ತು ಸಾಧನೆ ಮಾಡೋರೆ. ಯಾಕಂದ್ರೆ ಸಾಧನೆ ಅಂತ ಹೇಳ್ಬೋದು. ಆ ಸಾಧನೆ ಮಾಡೋದು ಭಾಳ ವರ್ಷಗಳಿಂದ ಭಾಳ ಹಳ್ಳಿಗಳು ಸಂಪರ್ಕ ಊರುಗಳ ಸಂಪರ್ಕ ಭಾಳ ವರ್ಷ ನೆನೆಗುದಿದ್ದು ಆ ರಸ್ತೆ ಓಡಾಡೋಕ್ಕಾಗ್ತಿಲ್ಲ. ಆ ರಸ್ತೆ ಇವತ್ತು ಒಂದು 12 ಕೋಟಿ ವೆಚ್ಚದಲ್ಲಿ ಇವತ್ತು ನಮ್ಮ ಮಾನ್ಯ ಶಾಸಕರು ಒಂದು 10 ಮೀಟ್ರ್ ರಸ್ತೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಏನು ಇವತ್ತು 3.6 ಕಿಲೋಮೀಟ್ರ್ ಅಂದರೆ ಕೆಂಪನಹಳ್ಳಿ ಮುಖ್ಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 48ರ ಮುಖ್ಯ ರಸ್ತೆ ಕೆಂಪನಹಳ್ಳಿಯಿಂದ ಹನುಮಂತೇಗೌಡಪಾಳ್ಯ ಗಡಿಯವರೆಗೂ 3.6 ಕಿಲೋಮೀಟ್ರನ್ನ 10 ಮೀಟ್ರ್ ರಸ್ತೆಯನ್ನಾಗಿ ಒಂದು ಅಗಲೀಕರಣ ಮಾಡಿ ಅದನ್ನು ಅಗಲೀಕರಣ ಮಾಡೋ ಒಂದು ಆದೇಶ ಆಗಿ ಟೆಂಡರ್ ಸಹ ಪ್ರಕ್ರಿಯೆ ಮುಗಿದಿದೆ. ಆ ಟೆಂಡರ್ ಪ್ರಕ್ರಿಯೆ ಮುಗಿದ ಕಾರಣ ಅದು ಪೂಜಾ ಕಾರ್ಯಕ್ರಮ ನಾಳೆ ಅಂದರೆ ಶುಕ್ರವಾರ ಶ್ರೀರಾಮನ ಹಬ್ಬದ ದಿನದಂದೇ ಪೂಜೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರ ಒಂದು ಅನುಮತಿಯಿಂದ ಇವತ್ತೆಲ್ಲ ನಾವು ಪೂರ್ವಭಾವಿ ಸಭೆ ಕರೆದು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಪಂಚಾಯಿತಿಯರು ಮತ್ತು ನಗರಸಭೆ ವ್ಯಾಪ್ತಿಯರು ಸೇರಿ ಇವತ್ತೊಂದು ನಾಳೆ ಅಂದರೆ 11 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದೆ. ಆ ಕಾರ್ಯಕ್ರಮದಲ್ಲಿ ಏನು ಇವತ್ತು ಉದ್ದೇಶ ಅಂದರೆ ಸರಪಳಿ ಹಂಗೆ ಬರ್ತದೆ ಒಂದು ಮೊದಲೇ ಅಂತ ಹೇಳ್ಬಿಟ್ಟು 12 ಕೋಟಿ ವೆಚ್ಚದಲ್ಲಿ ಇವತ್ತು ಮಾಡ್ತಾವ್ರೆ. ನಾಳೆ 11 ಗಂಟೆಗೆ ಸರಿಯಾಗಿ ಕೆಂಪನಹಳ್ಳಿ ಏನು ಇವತ್ತು ಊರ ಹತ್ರ ಒಂದು ಪೂಜೆ ಮತ್ತು ಆಗಲೇ ಅದೇ ರೀತಿ ಮತ್ತು ಹನುಮಂತೇಗೌಡಪಾಳ್ಯ ಸ್ಕೂಲ್ ತವ 2 ಪೂಜೆ ಮಾಡಿ ಆ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಸ್ಥಳೀಯರು ಮುಖಂಡರು ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಜನಪ್ರತಿನಿಧಿಗಳು ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅವರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅದೇ ಥರ ಏನು ಇವತ್ತು ಹನುಮಂತೇಗೌಡಪಾಳ್ಯದಿಂದ ಬಾಣವಾಡಿವರೆಗೂ ಅದೇ ಥರ ಮುಂದುವರಿಲಿ ತೋರಿಸ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ನಗರಸಭೆ ವ್ಯಾಪ್ತಿಯ ಎಲ್ಲ ಮುಖಂಡರು ತಿಳಿಸಿದ್ದೀವಿ. ಹಾಗೂ ನಮ್ಮ ಶ್ರೀನಿವಾಸಪುರ ಪಂಚಾಯತಿ ವ್ಯಾಪ್ತಿ ಇರ್ಬೋದು, ಕಣಿವಾಡಿ ಪಂಚಾಯತಿ ವ್ಯಾಪ್ತಿ ಇರ್ಬೋದು, ಅದೇ ರೀತಿ ಎಲ್ಲ ನಮ್ಮ ಸೋಲೂರು ಪಂಚಾಯತಿ ವ್ಯಾಪ್ತಿಯ ಸೋಲೂರು ಬಳಿ ಎಲ್ಲ ನಮ್ಮ ಮುಖಂಡರು ಸಹ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮತ್ತು ನಮ್ಮ ಶಾಸಕರ ಶಕ್ತಿಯನ್ನು ಬಲಪಡಿಸಬೇಕಂತ ಈ ಕಾರ್ಯಕ್ರಮದಲ್ಲಿ ಒಂದು ನಾಳೆ ಪೂಜಾ ಕಾರ್ಯಕ್ರಮವನ್ನು 11 ಗಂಟೆಗೆ ಹಮ್ಮಿಕೊಂಡಿದ್ದೇವೆ. ಶುಕ್ರವಾರ ಎಲ್ಲರೂ ತಪ್ಪದೆ ಹಾಜರಾಗಬೇಕು ಅಂತ ನಮ್ಮ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರ ಎಲ್ಲ ನನ್ನ ಕಾಂಗ್ರೆಸ್ ಧುರೀಣರು ಮತ್ತು ಮುಖಂಡರನ್ನು ಮನವಿ ಮಾಡ್ತೇವೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 75ರಿಂದ ಕೆಂಪನಹಳ್ಳಿ ಮಾರ್ಗವಾಗಿ ಬಾಣವಾಡಿ ಶಿವಗಂಗೆ ಮುಖ್ಯ ರಸ್ತೆಯವರೆಗೆ 14 ಕಿಲೋಮೀಟರ್ ಏನು ರಸ್ತೆ ಬರ್ತದೆ. ಅದರಲ್ಲಿ ಮೊದಲನೇ ಹಂತವಾಗಿ ಶಾಸಕರು ಲೋಕೋಪಯೋಗಿ ಇಲಾಖೆಯ ಅನುಷ್ಠಾನ ಇಲಾಖೆಯಾಗೆ ಆದೇಶವನ್ನು ಮಾಡಿಸಿ 12 ಕೋಟಿ ವೆಚ್ಚದಲ್ಲಿ ಆ ರಸ್ತೆಯನ್ನು ದ್ವಿಪಥವಾಗಿ ಮೇಲ್ದರ್ಜೆಗೇರಿಸಿ 3.6 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಮೊದಲನೇ ಹಂತದಲ್ಲಿ ಕೈಗೆತ್ತಿಕೊಂಡು ಅಲ್ಲಿ ತುಂಬ NH75 ಕೆಂಪನಹಳ್ಳಿ ಮಾರ್ಗದ ಹನುಮಂತೇಗೌಡಪಾಳ್ಯದವರೆಗೂ ತುಂಬ ರಸ್ತೆ ಹಾಳಾಗಿತ್ತು. ಎಲ್ಲಿ ತುಂಬ ಹಾಳಾಗಿತ್ತು ಅಲ್ಲಿಗೆ ಮೊದಲನೇ ಹಂತದಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟು ಈಗ 3.5 ಕಿಲೋಮೀಟರ್ 3.6 ಕಿಲೋಮೀಟರ್ ರಸ್ತೆಯನ್ನು ದ್ವಿಪಥ ರಸ್ತೆಯಾಗಿ ಮೇಲ್ದರ್ಜೆಗೇರಿಸಿ ನಾಳೆ ಭೂಮಿ ಪೂಜೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಶಾಸಕರು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರ ಎನ್ ಶ್ರೀನಿವಾಸ್ ಅವರ ಆದೇಶದ ಮೇರೆಗೆ ಇವತ್ತು ನಾವೆಲ್ಲರೂ ಕೂಡ ಒಂದು ಪೂರ್ವಭಾವಿಯಾಗಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಅಧ್ಯಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲರೂ ಸೇರಿ ಒಂದು ಸಭೆ ಮಾಡಿ ನಾಳೆ ಭೂಮಿ ಪೂಜೆಗೆ ರೂಪರೇಷೆಗಳನ್ನ ಮತ್ತು ಜನಸಾಮಾನ್ಯ ಜನರನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಭೂಮಿ ಪೂಜೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಶಾಸಕರು ಆದೇಶ ಮಾಡಿದರು. ಅದರಂತೆ ನಾವು ಇವತ್ತು ಸಭೆ ಕರೆದು ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ್ದೇವೆ. ಎಲ್ಲ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಆ ಸಭೆಯಲ್ಲಿ ಆ ಭೂಮಿ ಪೂಜೆಗೆ ಭಾಗವಹಿಸಬೇಕು ಅಂತ ಈ ಮೂಲಕ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊತ ಅಕ್ಕಪಕ್ಕದ ಗ್ರಾಮಸ್ಥರುಗಳೆಲ್ಲರೂ ಕೂಡ ಈ ಒಂದು ಭೂಮಿ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀವಿ. ನಾಳೆ ನಿಜವಾಗಿಯೂ ಸಹ ಶ್ರೀರಾಮನವಮಿಯ ದಿವಸ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು ಒಂದು 20ರಿಂದ 25 ವರ್ಷಗಳ ಕಾಲದಿಂದ ಏನು ಕೆಂಪನಹಳ್ಳಿ ಮಾರ್ಗವಾಗಿ ಸಂಚರಿಸ್ತಿದ್ರೋ, ಗೋಪನಾಯಕನಹಳ್ಳಿ ಇರ್ಬೋದು, ಹನುಮಂತೇಗೌಡಪಾಳ್ಯ ಇರ್ಬೋದು, ಹೊಸಪಾಳ್ಯ ಇರ್ಬೋದು, ಬೈರ್ಸಂದ್ರ ಇರ್ಬೋದು, ಚಿಕ್ಕಮಾನಹಳ್ಳಿ ಇರ್ಬೋದು, ಮೂಡ್ಲಪಾಳ್ಯ ಇರ್ಬೋದು, ಹಾಗೆ ಮುಂದಕ್ಕೆ ಬಿಡ್ಸಂದ್ರದವರೆಗೂ ಸಹ ಪ್ರತಿಯೊಬ್ಬರು ಸಹ ತನ್ನ ಜೀವನ ಒಂದು ಇಡಿಯಲ್ಲಿ ಇಟ್ಕೊಂಡು ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ರಸ್ತೆಯಿಂದ. ಆ ಭಾಗದ ಎಲ್ಲ ಗ್ರಾಮಸ್ಥರುಗಳು ಸಾರ್ವಜನಿಕರು ಪದೇ ಪದೇ ಶಾಸಕರಲ್ಲಿ ಹೋಗಿ ಕೇಳ್ಕೊತಾ ಇದ್ದರು.
ನಮಗೆ ದಯಮಾಡಿ ಇದೊಂದು ರಸ್ತೆ ಅಭಿವೃದ್ಧಿ ಮಾಡಿಕೊಡಿ. ನಾವು ರಾತ್ರಿಯಾಗಲೂ ಓಡಾಡೋದಕ್ಕೆ ನಮ್ಮ ಮಕ್ಕಳನ್ನ ಮತ್ತು ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕಾಗಲಿ, ಶಾಲೆಗೆ ವಿದ್ಯಾರ್ಥಿಗಳನ್ನು ಅಲ್ಲಿನ ಬಸ್ ಸಂಚಾರಗಳಾಗಲಿ ತುಂಬ ಅನಾನುಕೂಲ ಆಗಿದೆ ಅಂತ ಶಾಸಕರಲ್ಲಿ ಮನವಿ ಮಾಡಿಕೊಂಡಿದ್ರು ಸಾರ್ವಜನಿಕರೆಲ್ಲರೂ ಸಹ. ಆ ಒಂದು ಉದ್ದೇಶ ಇಟ್ಕೊಂಡು ಶಾಸಕರು ಹಗಲಿರುಳು ಶ್ರಮಿಸಿ ಈ ಒಂದು ರಸ್ತೆಯನ್ನು ನಾನು ಕೇವಲ ಸಿಂಗಲ್ ರಸ್ತೆ ಅಲ್ಲದೇ ಒಂದು ಡಬಲ್ ರಸ್ತೆಯಾಗಿ ನಿರ್ಮಾಣ ಮಾಡಿಕೊಡ್ತೀನಿ, ಒಂದು ದೊಡ್ಡ ರಸ್ತೆಯಾಗಿ ಅಚ್ಚುಕಟ್ಟಾಗಿ ಸಾರ್ವಜನಿಕರು ಸರಳವಾಗಿ ಓಡಾಡೋ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಡ್ತೀನಿ ಅಂತ ತಿಳಿಸಿ ಅವರ ಒಂದು ಪರಿಶ್ರಮದಿಂದ ಇವತ್ತು ಸರಿಸುಮಾರು 3.6 ಕಿಲೋಮೀಟರ್ ಮೊದಲನೇ ಹಂತದಲ್ಲಿ 3.6 ಕಿಲೋಮೀಟರ್ ದೂರದಲ್ಲಿ ಸುಮಾರು 12 ಕೋಟಿ ವೆಚ್ಚದಲ್ಲಿ ಇವತ್ತು ಮೊದಲನೇ ಹಂತದ ಒಂದು ಭೂಮಿ ಪೂಜೆ ಕಾಮಗಾರಿಯನ್ನು ನಾಳೆ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಮುಂದಿನ ಹಂತದಲ್ಲಿ ಬಾಣವಾಡಿಯವರೆಗೂ ಸಹ ಹಂತ ಹಂತವಾಗಿ ಕಾಮಗಾರಿಗಳನ್ನು ಮುಗಿಸಿ ಅದನ್ನು ಏಕೂ ಸಹ ಡಬಲ್ ರಸ್ತೆಯನ್ನಾಗಿ ಮಾಡಿಕೊಡ್ತೀನಿ ಅಂತ ಸಾರ್ವಜನಿಕರಲ್ಲಿ ಹಾಗೂ ಕಾಂಗ್ರೆಸ್ ಮುಖಂಡರುಗಳಲ್ಲಿ ಅವರು ಆಶ್ವಾಸನೆಯನ್ನು ನೀಡಿದ್ದಾರೆ. ಅವರು ಯಾವುದೇ ರೀತಿಯಾಗಿ ಯಾವತ್ತೂ ಸಹ ಆಶ್ವಾಸನೆಯನ್ನು ನೀಡೇ ಇಲ್ಲ. ಏನು ಹೇಳ್ತಾರೋ ಅದನ್ನು ಮಾಡ್ತಾರೆ. ಆಗಲ್ಲ ಅಂದರೆ ಆಗಲ್ಲ ಅಂತಾರೆ, ಆಗುತ್ತೆ ಅಂದರೆ ಹಾಗೇ ಆಗುತ್ತೆ ಅಂತಾರೆ. ಅದೇ ರೀತಿ ಹೇಳಿ ಇವತ್ತು ನಾಳೆ ಭೂಮಿ ಪೂಜೆ ನೆರವೇರಿಸ್ಕೊಡ್ತಾ ಇದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ಮತ್ತು ಎಲ್ಲ ಪಂಚಾಯತಿ ವ್ಯಾಪ್ತಿಯವರು, ಎಲ್ಲ ಮುಖಂಡರುಗಳು ಪಕ್ಷ ಭೇದ ಭಾವತ್ತು. ಯಾಕೆಂದರೆ ಇದೊಂದು ಅಭಿವೃದ್ಧಿ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದವರೇ ಓಡಾಡಲ್ಲ ಅಥವಾ ಕಾಂಗ್ರೆಸ್ ಮುಖಂಡರುಗಳೇ ಓಡಾಡಲ್ಲ, ಎಲ್ಲಿ ಓಡಾಡ್ತಕ್ಕಂಥವ್ರು ಎಲ್ಲ ಸಾರ್ವಜನಿಕರು ಸಹ ಇದೊಂದು ಖುಷಿ ವಿಚಾರ. ಹಾಗಾಗಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಭೂಮಿ ಪೂಜೆಯನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ಬೇಕು ಅಂತ ಎಲ್ಲ ಮುಖಂಡರುಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ನನ್ನ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ.